ಏನು ಮಗಳು ಇದೆಲ್ಲ? ತೋಟ. ಯಾರು ಮಾಡಿರೋ ತೋಟ? ಜೋಳ, ಸ್ವೀಟ್ ಕಾರ್ನ್ ಜೋಳ. ಹ್ಞೂ, ನೀನು ತಿಂತೀಯಲ್ಲ ಬೆಂಗಳೂರಲ್ಲಿ ಸ್ವೀಟ್ ಕಾರ್ನ್ ಜೋಳ ಬೇಕಮ್ಮ ಅಂತ. ಅದೇ ಇದು. ಇನ್ನ ಬಂದಿಲ್ವೇ? ಹಿಂಗೆ ಬಾ, ಹಿಂಗೆ ಹೋಗೋಣ. ಎಷ್ಟು ಚೆನ್ನಾಗಿ ಬಂದೈತಲ್ಲ. ಇನ್ನೇನೆಲ್ಲ ಬಿಡುತ್ತೆ ಇನ್ನು ಜೋಳ. ಹ್ಞೂ, ಜೋಳ. ಹ್ಞೂ, ನೋಡಿ ಮೇಲ್ಗಡೆ ಎಲ್ಲ ಹೂವು ಹಾಕೈತೆ. ನೋಡಿ ಕೆಳಗಡೆ ಎಲ್ಲ ಇನ್ನೆಲ್ಲ ಹೊಡಿತಾಯ್ತೆ. ಒಂದೊಂದು ಕಡೆ ಹೊಡೆದ್ಬಿಟ್ಟು ಜೋಳ ಬಿಡುತ್ತಮ್ಮ. ನೋಡಿ ಇಲ್ಲಿ ಬಿಡ್ತಾಯ್ತೆ, ಶುರು ಮಾಡೈತೆ ಜೋಳ. ಬೀಳ್ತೀಯ, ಮುಂದೆ ನೋಡ್ಕೊಂಡು ಬರಬೇಕು. ಅದು ನಾ ಕಟ್ಟಬೇಕ್ತೇನೆ. ಬಾ, ಇಲ್ಲಿ ತೋರಿಸ್ತೀನಿ ಬಾ. ನೋಡಿ ಇಲ್ಲೈತೆ, ನೋಡಿ ಇಲ್ಲಿ. ಇದು ಇನ್ನ ಬಿಟ್ಟಿಲ್ಲಮ್ಮ, ಬಿಡುತ್ತೆ ಅದು. ಇಲ್ಲ, ಇನ್ನ ಸ್ವಲ್ಪ ದಿನ ಆಗ್ಬೇಕು. ಇವಾಗಲ್ಲ, ಇನ್ನ ಸ್ವಲ್ಪ ದಿನ ಹೋಗ್ಬೇಕು ಅಂತ. ತೋಟನೆಲ್ಲ ಹ್ಞೂ, ಹಿಂಗೆ ಬಂದೆ ಕರ್ಕೊಂಡು. ಅಪ್ಪ ಮನೆಗೆ ಹೋದ್ರೇನಾ? ಎಲ್ಲಿ ಕರಿ ನೀನಪ್ಪ ಅನ್ನು. ఏం చేస్తాడు డాడీ పక్క జొన్నెళ్ళకి వస్తాడు మే కర్లకు వేస్తాడువా ఎలా మేము ఈడ గుంతకాడు ఉండము. ಗುಂಡೆ ಇನ್ನೆಷ್ಟು ದಿನಕ್ಕೆ ಹೋಗ್ತೀನೇನೋ ಅಂತ. ನಿಜವಾಗ್ಲೂ ನನಗೆ ಈ ಗ್ರೀನರಿ, ತೋಟ, ಹೊಲ, ಗದ್ದೆ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಈ ಕಾಲು ಮುರ್ಕೊಂಡು ಮಲಗಿರೋದಕ್ಕೆ ನನಗೆ ನಿಜವಾಗ್ಲೂ ನರಕ ಆಗಿಬಿಟ್ಟಿದೆ ಗಾಯ್ಸ್. ಇನ್ನೆಷ್ಟು ದಿನಕ್ಕೆ ನಾನು ಹಿಂಗೆಲ್ಲ ಹೋಗ್ತೀನಿ, ಓಡಾಡ್ತೀನಿ ಅನ್ನೋದೇ ನನಗೆ ಸರೋಗುತ್ತೆ. ಟೇಕ್ಸ್ ಟೈಮ್. ಬಟ್ ಆದರೂ ಇಲ್ಲಿ ಮಲ್ಕೊಂಡು ಕಾಲ ಕಲಿಯೋದಿದೆಯಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ ಕಷ್ಟ ಇದಂತೂ ನಿಜವಾಗ್ಲೂ. ಒಂದು 3 ಜನ ಬಂದು ಕವರ್ಸ್ ಎಲ್ಲ ಹಾಯಿಸ್ಕೊತಾ ಇದ್ದಾರೆ. ಲಾಸ್ಟ್ ಕ್ರಾಪ್ ಬಂದುಬಿಟ್ಟು ನಾವು ಅವರೆಕಾಯಿನ ಹಾಕಿದ್ವಿ. ಅದಕ್ಕೆಲ್ಲ ಪೇಪರ್ ಸಿಸ್ಟಮ್ಯಾಟಿಕ್ ಎಲ್ಲ ಹಾಕಿ ಫಾಲೋ ಮಾಡಿದ್ವಿ. ಇದರಲ್ಲೇ ನಾವು ಸಪೋರ್ಟ ಇರೋದ್ರಲ್ಲೇ ನಾವು ಅದನ್ನ ಮಿಕ್ಸ್ಡ್ ಕ್ರಾಪ್ ಥರ ಕೆಳಗಡೆ ಅವರೆಕಾಯಿನ ಹಾಕ್ಕೊಂಡಿದ್ವಿ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಸುಟ್ಟು ಆಲ್ಮೋಸ್ಟ್ ಒಂದು 70% ಅಪ್ಪ ಎಲ್ಲ ಅದನ್ನೆಲ್ಲ ಕಲ್ಟಿವೇಷನ್ ಮಾಡಿಸ್ಬಿಟ್ಟು ಸುಟ್ಬಿಟ್ಟಿದ್ದಾರೆ. ಇನ್ನಿರೋ ಬರೋದು ಪೇಪರ್ ಇದ್ದರೆ ನಮಗೆ ಫರ್ಟಿಲೈಸೇಷನ್ ಮಾಡೋಕ್ಕೆ ಆಗಲಿ, ಗೊಬ್ಬರ ಆಗಲಿ, ಗಿಡ ಡೆವಲಪ್ಮೆಂಟ್ಗಾಗಲಿ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಆ ಪೇಪರ್ನೆಲ್ಲ ಒಂದು ಕಡೆ ಹಾಕಿ ಮತ್ತೊಂದು ಸರಿ ಬೆಂಕಿ ಮಾಡೋಣ. ಅದನ್ನೆಲ್ಲ ನೀಟಾಗಿ ಇದ್ರೇ ನೆಕ್ಸ್ಟ್ ನಾವೇನಾದರೂ ಕ್ರಾಪ್ ಮಾಡಬೇಕಾದ್ರೆ ಅದನ್ನ ನೀಟಾಗಿ ಬರೋದಕ್ಕೆ ಆಗಲಿ, ನಾವು ಕ್ರಾಪ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಅದು ಚೆನ್ನಾಗಿ ಸೋಯಿಂಗ್ ಬರೋದಕ್ಕೆ ಎಲ್ಲ ಈ ಪೇಪರ್ ಇದ್ದರೆ. ಪ್ಲಾಸ್ಟಿಕ್ಕು ಆದಷ್ಟು ನೀವು ಕಸದ ಬುಟ್ಟಿಗೆಲ್ಲ ಒಣ ಕಸ, ಹಸಿ ಕಸ ಅಂತ ಬೆಂಗಳೂರು ಸೈಡೆಲ್ಲ ನಾವು ಸಪ್ರೇಟ್ ಮಾಡ್ತೀವಿ. ಬಟ್ ಹಳ್ಳಿ ಸೈಡೆಲ್ಲ ಒಂದೇ ಥರ ಹಾಕಿ ಎಲ್ಲ ಒಂದೇ ಕಡೆ ಹಾಕ್ತೀವಿ. ಎಕ್ಸ್ಕ್ಯೂಸ್ ಮೀ, ಸಾರಿ. ಇದನ್ನೆಲ್ಲ ಒಂದು ಕಡೆ ಹಾಕಿ ನಾವು ಒಂದು ಏನಂತಾರೆ ಅದನ್ನು, ನಮ್ಮ ಕಡೆ ತಿಪ್ಪೆ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಮೇಡಮ್ಗೇನೋ ಈ ಥರ ಹೇಳಿದ್ದಾರೆ ಅಂತ ಏನೋ ಅಂದ್ಕೋಬೇಡಿ. ನೋಡ್ತಾ ಇದ್ದೀರಾ, ಈಗ ಅದನ್ನೆಲ್ಲ ಹಾಯಿಸ್ಕೊಂಡು ಒಂದು ಗುಡ್ಡೆ ಥರ ಫಾರ್ಮೇಷನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟರೆ ನೀಟ್ ಆಗುತ್ತೆ. ಆವಾಗ ನಮ್ಮ ಹೊಲ ಏನಿದೆಯೋ, ಗದ್ದೆ ಏನಿದೆಯೋ ಅದನ್ನೆಲ್ಲ ಕ್ಲೀನ್ ಆಗುತ್ತೆ. ಆ ಕ್ಲೀನ್ ಆದಮೇಲೆ ನಾವು ಇನ್ನೊಂದು ಸರಿ ಕಲ್ಟಿವೇಷನ್ ಮಾಡಲೇಬೇಕು. ಬಿಕಾಸ್ ಆಫ್ ನೋಡಿ, ಒಂದು ಎಲ್ಲ ಈಗ ಸಣ್ಣದಾಗಿ ಹನಿ ಬೀಳ್ತಾ ಇರೋದಕ್ಕೆ, ಮಂಜು ಬೀಳ್ತಾ ಇರೋದಕ್ಕೆ ಈ ಕಾಂಗ್ರೆಸ್, ಪಾರ್ಥೇನಿಯಮ್ ಅಂತೀವಲ್ಲ, ಈ ಕಾಂಗ್ರೆಸ್ಸು ಮತ್ತು ಇದು ಗರಿಕೆ ಹುಲ್ಲು ಎಷ್ಟೇ ಕಲ್ಟಿವೇಷನ್ ಮಾಡಿದ್ರು
ಹೋಗೋದೇ ಇಲ್ಲ. ಸಣ್ಣ ಬೀಜ ಇದ್ದರೂ ಹಂಗೆ ಉತ್ಪತ್ತಿ ಆಗಿಬಿಡತ್ತೆ. ಆ ಪಾರ್ಥೇನಿಯಮ್ಗೆ ಅಂತೂ 60 ಇಯರ್ಸ್ ಲೈಫ್ ಇದೆಯಂತೆ. ಈ ಗರಿಕೆ ಹುಲ್ಲಿಗಂತೂ ಏನು ಮಾಡಿದ್ರೂ ಸಾಯೋದೇ ಇಲ್ಲ. ಒಳಗಡೆಯಿಂದ ಬೇರೊಂದು ಸಣ್ಣ ಬೇರಿದ್ದರೆ ಸಾಕು, ಆಚೆ ಕಡೆ ಹಾಗೆ ಬರ್ತಾ ಇರುತ್ತೆ. ಸೊ ಇದೆಲ್ಲ ಹುಲ್ಲಿದ್ರೆ ಹಂಗೆ ನಾವೇನೋ ಕೆಲಸ ಮಾಡೋಕ್ಕೆ ಆಗಲ್ಲ. ಆದ ಕಾರಣ ಇನ್ನೊಂದು ಸರಿ ಇದನ್ನೆಲ್ಲ ಉಳುಮೆ ಮಾಡಿ ಡಿಗ್ಗಿಂಗ್ ಮಾಡಿ ಕಲ್ಟಿವೇಷನ್ ಮಾಡಿ ಮತ್ತೆ ನಾವು ಏನಾದರೂ ಕ್ರಾಪ್ಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇವಾಗ ಈ ವೇಸ್ಟ್ ಎಲ್ಲ ಇರೋದಕ್ಕೆ ಈ ವೇಸ್ಟ್ನೆಲ್ಲ ಹಾಯಿಸ್ಬಿಟ್ಟು ಒಂದು ಕಡೆ ಹಾಕಿದ್ರೆ ನೆಕ್ಸ್ಟ್ ನಮಗೆ ಫಸ್ಟ್ ಗದ್ದೆನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಏನೆಲ್ಲ ಹುಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದನ್ನೆಲ್ಲ ಇನ್ನೊಂದು ಸರಿ ಕಲ್ಟಿವೇಷನ್ ಮಾಡಿ ಮತ್ತೊಂದು ಸ್ವಲ್ಪ ದಿನ ಹಂಗೆ ಬಿಟ್ಟು ಮತ್ತೆ ಕ್ರಾಪ್ನ ಸೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನು ಕ್ರಾಪ್ ಹಾಕ್ತೀವಿ ಅಂತ ಇನ್ನೂ ಗೆಸ್ಸಿಂಗ್ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಈ ಗದ್ದೆ ಎಲ್ಲ. ಆದ ಕಾರಣ ಫಸ್ಟ್ ಗದ್ದೆನ ಕ್ಲೀನ್ ಮಾಡಿಬಿಟ್ಟು ಮತ್ತು ಕ್ರಾಪ್ಗೆ ಪ್ಲ್ಯಾನ್ ಮಾಡ್ಕೋಬೇಕು. ಬನ್ನಿ ಇವಾಗೆಲ್ಲ ತೋಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಮನೆಗೆ ಹೋಗ್ತೀನಿ ಗಾಯ್ಸ್. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಿರುವ ಕ್ರಾಪ್ ಯಾವುದು ಅಂತ ನಿಮ್ಗೇನಾದರೂ ಗೆಸ್ ಆಯಿತಾ? ನಾನು ಝೂಮ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಯಾವ ಕ್ರಾಪು ಅಂತ ನಿಮ್ಗೇನಾದರೂ ಗೆಸ್ ಆಯಿತಾ? ಗೆಸ್ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಕ್ರಾಪು ಅಂತ, ಸರಿನಾ ತಪ್ಪಾ ಅಂತ ನಾನು ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ಮೇಲೆ ಯಾರೆಲ್ಲ ಗೆಸ್ ಮಾಡಿರೋ ಕರೆಕ್ಟು ಅಂತ ನಾನು ಮತ್ತೆ ಕಮೆಂಟ್ ಮೂಲಕ ತಿಳಿಸ್ತೀನಿ. ಗೈಸ್ ನೋಡ್ತಾ ಇದ್ದೀರಾ ಈ ಕ್ರಾಪ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 15 ಡೇಸ್ ಆಗಿದೆ ಇಲ್ಲಿ ಸೋಯಿಂಗ್ ಮಾಡಿ. ಕ್ರಾಪ್ ತುಂಬ ಚೆನ್ನಾಗಿ ಎಲ್ಲೂ ಒಂದು ಕಡೆನೂ ಸಾಯ್ದಂಗೆ ಹಾಕಿರುವುದೆಲ್ಲ ನೀಟಾಗಿ ಎಲ್ಲ ಮೊಳಕೆ ಬಂದಿದೆ. ಇನ್ನು ಬರ್ತಾ ಇರೋದೆಲ್ಲ ಒಂದೊಂದು ಕಡೆ ಬರ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದು 15 ದಿನ ಆಗಿದ್ಕೊಂಡು ಈಗ ಮೊಳಕೆ ಹೊಡಿತಾ ಇದೆ, ನೋಡ್ತಾ ಇದ್ದೀರಾ. ಗೆಸ್ ಆಯಿತಾ ಯಾವ ಕ್ರಾಪು ಅಂದ್ಬಿಟ್ಟು? ಇವ್ರಿಗೆ ಲಾಸ್ಟ್ ಕ್ರಾಪಲ್ಲಿ ಟೊಮೊಟೊನ ಹಾಕಿದ್ರು. 1 ರೂಪಾಯಿನೂ ಕಾಸು ಕೈಗೆ ಬರಲಿಲ್ಲ, ಎಲ್ಲ ಹಂಗೆ ವೇಸ್ಟ್ ಆಯಿತು. ಇವ್ರಿಗೆ ಯಾಕೋ ಒಂದು 4 ಕ್ರಾಪ್ ಹಾಕಿದ ಕಡೆ 1 ಕ್ರಾಪ್ ಮಾತ್ರ ಕೈಗೆ ಸಿಗ್ತಾ ಇದೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಬೇಜಾರಾಗುತ್ತೆ. ಬಟ್ ನಾವೇನು ಮಾಡ್ತೀವಿ ಗೊತ್ತಾ, 4 ತಿಂಗಳು ಕೆಲಸ ಮಾಡಿ 1 ತಿಂಗಳು ನಮಗೆ ಸ್ಯಾಲ್ರಿ ಬಂದಿಲ್ಲ ಅಂದರೆ ಅಯ್ಯೋ ನಮಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಸ್ಯಾಲ್ರಿ ಇಲ್ಲ, ಜೀವನಕ್ಕೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತೀವಿ. ಬಟ್ ರೈತ ಆ ಥರ ಅಲ್ಲ. ಇವ್ರಿಗೆ 4 ಕ್ರಾಪ್ ಹಾಕ್ದಾಗಿಂದನೂ ಭೂಮಿ ತಾಯಿ 1 ಕ್ರಾಪಲ್ಲೂ ಇವ್ರಿಗೆ ಯಾಕೋ ಕೈ ಎಟಕಲಿಲ್ಲ. ಲಾಸ್ಟ್ ಕ್ರಾಪು ಇದು ಏನು ಟೊಮೊಟೊ ಹಾಕಿದ್ರು, ಅದು ರೇಟ್ ಇರಲಿಲ್ಲ, ಹಾಗೆ ವೇಸ್ಟ್ ಆಯಿತು. ಅದಕ್ಕೆ ಲಾಸ್ಟ್ ಕ್ರಾಪ್ ಕೊತ್ತಂಬರಿ ಹಾಕಿದ್ರು, ಆವಾಗೂ ಕೈ ಎಟಕಲಿಲ್ಲ. ಅದಕ್ಕೆ ಲಾಸ್ಟ್ ಕ್ರಾಪ್ ಬೀಟ್ರೋಟ್ ಹಾಕಿದ್ರು, ಅದಕ್ಕೂ ಕೈ ಎಟಕಲಿಲ್ಲ. ಈಗ ಪ್ರೆಸೆಂಟ್ ಈ ಕ್ರಾಪ್ನ ಹಾಕಿದ್ದಾರೆ. ಈ ಕ್ರಾಪ್ ಯಾರಿಗೂ ಏನು ಅಂತ ಗೊತ್ತಾಯ್ತಾ? ಈ ಕ್ರಾಪ್ ಬಂದುಬಿಟ್ಟು ಆಲೂಗಡ್ಡೆ. ಗೈಸ್ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.